ಮುಜುಗರ ಆಕ್ಚುಲಿ ಯಾರಿಗೆ ಆಗ್ತಿದೆ ಗೊತ್ತಾ ರಘು ಸರ್, ನೀವು ಒಪ್ಕೊಳ್ತೀರಿ ಇದನ್ನ? ನಮ್ಮ ಪ್ಯಾನಲ್ ಅಲ್ಲಿ ಇಲ್ಲ, ಕೇಳಿ ನಮ್ಮ ಪ್ಯಾನಲ್ ಅಲ್ಲಿ ಯಾವಾಗ್ಲೂ ನಾವು ಬ್ಯಾಲೆನ್ಸ್ಡ್ ಡಿಬೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ. ಅಂದ್ರೆ ಮೂರು ಪಕ್ಷ, ಪ್ರಮುಖ ಪಕ್ಷಗಳ ಅಟ್ಲೀಸ್ಟ್ ಮೂರು ಪಕ್ಷದ ಸದಸ್ಯರು ಇದ್ದ ಸಂದರ್ಭದಲ್ಲಿ ಒಂದು ಬ್ಯಾಲೆನ್ಸ್ಡ್ ಡಿಬೇಟ್ ಆಗುತ್ತೆ ಅಂತ ಹೇಳಿ. ಆದರೆ ಅನ್ಫಾರ್ಚುನೇಟ್ಲಿ ಇವತ್ತು ಹಾಗಾಗ್ತಿಲ್ಲ. ಯಾಕೆ ಅನ್ನೋದ್ರ ಡೀಟೇಲ್ ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಅದಕ್ಕೆ ಮುಂಚೆ ಈ ಕ್ಷಣದ ಒಂದು ಅಪ್ಡೇಟ್ ನೋಡಿ. ಭವಾನಿ ರೇವಣ್ಣ ಅವರ ಕಾರು ಚಾಲಕ ಅಜಿತ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಇವ್ರ ಮೇಲಿರೋ ಆರೋಪ ಏನು ಅಂತಂದ್ರೆ ಸಂತ್ರಸ್ತೆಯ ಒಂದು ವಿಡಿಯೋ ಬಿಡುಗಡೆ ಆಯಿತು. ಆ ವಿಡಿಯೋವನ್ನು ಚಿತ್ರೀಕರಿಸಿದ್ದವರು ಇವರು ಅಂತ ಹೇಳಲಾಗಿತ್ತು. ಕಿಡ್ನಾಪ್ ಪ್ರಕರಣದಲ್ಲಿ ಇವರ ಇನ್ವಾಲ್ವ್ಮೆಂಟ್ ಕೂಡ ಇದೆ ಅನ್ನೋ ಆರೋಪ ಇತ್ತು. ಇಷ್ಟು ದಿನಗಳ ಕಾಲ ಹುಡುಕಾಟ ನಡೆಸ್ತಾ ಇದ್ದ SIT ಅಧಿಕಾರಿಗಳು ಚಿಕ್ಕಮಗಳೂರಿನಲ್ಲಿ ಅಜಿತ್ರನ್ನ ಬಂಧಿಸಿದ್ದಾರೆ. ಸದ್ಯಕ್ಕಿರುವ ಅಪ್ಡೇಟ್ ಇದೆ. ಅದೇನು ಗೊತ್ತಿಲ್ಲ ನನಗೆ, ಇದು ಕೋಇನ್ಸಿಡೆನ್ಸಾ ಏನು. ಪ್ರಜ್ವಲ್ ರೇವಣ್ಣ ಅವರು ಬರ್ತಾ ಇದ್ದಂಗೆ ಎಲ್ಲವೂ ಕೂಡ ಒಂದು ಕ್ವಿಕ್ನೆಸ್ ಕಾಣ್ತಾ ಇದೆ ಅಂತ ಹೇಳಿ, ಎಲ್ಲದರಲ್ಲೂ ಕೂಡ ಚುರುಕು ಕಾಣಿಸ್ತಾ ಇದೆ ಅಂತ. ನಿನ್ನೆ ಈ ಪೆನ್ ಡ್ರೈವ್ ಹಾಗೆ ವಿಡಿಯೋ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7ನೇ ಹಾಗೆ 8ನೇ ಆರೋಪಿಗಳಿಗೆ ಬೇಲ್ ಆಯಿತು. ಅವ್ರು ಒಂದೆರಡು ದಿನದ ಹಿಂದಷ್ಟೇ ಸಿಕ್ಕಿದ್ರು. ಎಲ್ಲೆಲ್ಲೋ ಹುಡುಕಾಟ ನಡೆಸ್ತಾ ಇದ್ರು. ಇದಕ್ಕಿದ್ದಂಗೆ ಪಾರ್ಕಿಂಗ್ ಲಾಟಲ್ಲಿ ಸಿಕ್ಬಿಟ್ರಂತೆ SIT ಅಧಿಕಾರಿಗಳಿಗೆ. ಬಂಧಿಸಿದ್ರು, 2 ದಿನದಲ್ಲಿ ಬೇಲ್ ಆಯಿತು. ಈಗ ಕಾರ್ ಚಾಲಕ ಭವಾನಿ ರೇವಣ್ಣ ಅವರ ಕಾರ್ ಚಾಲಕ ಅರೆಸ್ಟ್ ಆಗಿದ್ದಾರೆ. ಡೀಟೇಲ್ಸ್ ಕ್ವಿಕ್ ಆಗಿ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ನೀಡ್ತಾ ಹೋಗ್ತಾರೆ. ಚೇತನ್, ಎಲ್ಲಿದ್ರು ಇವ್ರು ಇಷ್ಟು ದಿನ, ಹೇಗೆ ಸಿಕ್ಕಿದ್ರು? ಸ್ಮಿತಾ, ಈಗ ಸದ್ಯಕ್ಕೆ ಮಾಹಿತಿ ಇರುವಂತದ್ದು ಚಿಕ್ಕಮಗಳೂರು ನಗರದಲ್ಲಿ ಅಜಿತ್ ಏನು ಕಾರ್ ಚಾಲಕ ಇದ್ದಾನೆ ಭವಾನಿ ರೇವಣ್ಣ ಅವ್ರದ್ದು, ಅವ್ರನ್ನ ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಈಗಾಗಲೇ SIT ಟೀಮ್ ಚಿಕ್ಕಮಗಳೂರು ನಗರದಲ್ಲಿ ಕೆಲವೊಂದು ಕಡೆ ಶೋಧ ಕಾರ್ಯ ಕೂಡ ನಡೆಸಿತ್ತು ಅನ್ನೋ ಮಾಹಿತಿ ಇದೆ. ಈ ಚಿಕ್ಕಮಗಳೂರು ನಗರದ ಕಲ್ಯಾಣ ನಗರ ಅಂತ ಬರುತ್ತೆ, ಅಲ್ಲಿ ಅವರ ಏನು ಒಂದು ಅಜಿತ್ ನ ಸಂಬಂಧಿಕರ ಮನೇಲಿ ಇದ್ದ ಅನ್ನುವಂತ ಮಾಹಿತಿ ಈಗ SIT ಟೀಮ್ ನ ಕೆಲವು ಮೂಲಗಳು ಹೇಳ್ತಾ ಇರುವಂತದ್ದು. ಆದ್ರೆ ಸದ್ಯಕ್ಕೆ ಚಿಕ್ಕಮಗಳೂರಿನ ಜಿಲ್ಲಾ ಪೊಲೀಸರು ಸೇರಿದಂತೆ ಯಾರು ಕೂಡ ಇದನ್ನ ಅಧಿಕೃತವಾಗಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದಕ್ಕೆಲ್ಲ ಯಾವುದೇ ರೀತಿ ಬಂಧನ ಆಗಿಲ್ಲ, ಆದ್ರೆ SIT ಟೀಮ್ ಬಂದಿದೆ ಅನ್ನುವಂತ ಮಾಹಿತಿನ ಈಗ ಸದ್ಯಕ್ಕೆ ಚಿಕ್ಕಮಗಳೂರಿನ ಪೊಲೀಸ್ ಹೇಳ್ತಿದ್ದಾರೆ. ಓಕೆ, SIT ಟೀಮ್ ಬಂದಿದೆ, ಬಂಧಿಸೋ ಸಾಧ್ಯತೆ ಅತಿ ಶೀಘ್ರದಲ್ಲಿ. ನೀವೇ ಥ್ಯಾಂಕ್ ಯು ಚೇತನ್ ಮಾಹಿತಿಗಾಗಿ. ನಾನು ಹೇಳ್ತಾ ಇದ್ದೆ, ಬ್ಯಾಲೆನ್ಸ್ಡ್ ಡಿಬೇಟ್ ಮಾಡಬೇಕು ಅನ್ನೋದು ನಮ್ಮ ಇಚ್ಛೆ. ಆದರೆ ಸಮರ್ಥಿಸ್ಕೊಳ್ಳೋಕೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತಂದ್ರೆ BJP ಹಾಗೆ JDS ನಿಂದ ಪ್ರಜ್ವಲ್ ರೇವಣ್ಣ ಅನ್ನೋ ಹೆಸರು ನಿಮ್ಮ ಡಿಬೇಟ್ನಲ್ಲಿ ಬಂದ್ರೆ ಆ ಡಿಬೇಟ್ಗೆ ನಮ್ಮ ವಕ್ತಾರರನ್ನ ಕಳಿಸೋದಿಲ್ಲ ಅಂತ ಹೇಳಿ ಕಳೆದ 1 ವಾರದಿಂದ ಡಿಸೈಡ್ ಮಾಡಿದ್ದಾರೆ. ಡಿಸೈಡ್ ಮಾಡಿ ಅಧಿಕೃತವಾಗಿ ಹೇಳ್ತಿದ್ದಾರೆ, ನಾವು ಕಳಿಸೋದಿಲ್ಲ. ನೋಡಿ ಸ್ಮಿತಾ, ನೋಡಿ ಕಷ್ಟ ಆಗ್ತಿರೋದು ಅವ್ರಿಗೆ. ಕಷ್ಟ ಅಲ್ಲ, ನಿಜವಾಗ್ಲೂ ಇವತ್ತು ಅವರು ಪಾರ್ಟ್ನರ್ ಇದ್ದಾರೆ ಅಂತ ಅಂದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ಈ ವಿಚಾರವಾಗಿ ಒಂದು ವಿಷಾದವನ್ನು ವ್ಯಕ್ತಪಡಿಸಿಲ್ಲ. ಯಾವುದೋ ಒಂದು ಸಣ್ಣ ಘಟನೆಗೋಸ್ಕರ, ಸಣ್ಣ ಘಟನೆ ಆದರೂ ಕೂಡ ಟ್ವೀಟ್ ಮಾಡಿ ಇಡೀ ಪ್ರಪಂಚಾದ್ಯಂತ ಮೈಲೇಜ್ ತಗೊಳ್ತಕ್ಕಂಥ ಮಾನ್ಯ ಪ್ರಧಾನಮಂತ್ರಿಗಳು ಇಲ್ಲಿವರೆಗೂ 2,000 ಸಂತ್ರಸ್ತರ ಕುಟುಂಬಗಳಿಗೆ ಅನ್ಯಾಯ ಆಗಿದೆ, ಅದ್ರ ಬಗ್ಗೆ ತೆಗಿತಾ ಇದು ಯಾವುದೇ ಒಂದು ಇದನ್ನು ಕೂಡ ನಾವು ಇದನ್ನು ಕೂಡ ವ್ಯಕ್ತಪಡಿಸ್ತಾ ಇಲ್ಲ ಅಂತಂದ್ರೆ ಇದ್ರಲ್ಲಿ ಕ್ಲಿಯರ್ ಅರ್ಥ ಆಗ್ತದೆ. ರಾಜಕೀಯದ ಲಾಭ ಇದ್ರೆ ಏನಾದ್ರೂ ಮಾತ್ರ, ಇದರಿಂದ ರಾಜಕೀಯವಾಗಿ ನನಗೇನ ಲಾಭ ಆಗ್ತದೆ ಅಂತಂದ್ರೆ ಮಾತ್ರ ಹೊರಗಡೆ ಬರುವಂತ ಈ BJPಯ ಕೆಟ್ಟ ಹುಳುತನ ಹೊರಗಡೆ ನಿಲ್ಬೇಕು ಮತ್ತೆ ಸ್ಟಾಪ್ ಆಗ್ಬೇಕು. ಇವತ್ತು ಮಾತನಾಡಿದ್ರಪ್ಪ, ಇವತ್ತು ಕೋರ್ಟ್ನಲ್ಲಿ ವಾದ ಮಂಡನೆ ಟೈಮಲ್ಲೂ ಕೂಡ ಇವೆಲ್ಲ ಷಡ್ಯಂತರ. ಇನ್ಫ್ಯಾಕ್ಟ್ ಭವಾನಿ ರೇವಣ್ಣ ಅವರ ಬೇಲ್ ಅಪ್ಲಿಕೇಶನ್ ಸಂದರ್ಭದಲ್ಲೂ ಅವ್ರ ಪರವಾದ ಲಾಯರ್ ಹೇಳ್ತಿದ್ರು ಇದ್ರಲ್ಲಿ ಅವ್ರ ಪಾತ್ರನೇ ಇಲ್ಲ, ಸುಮ್ನೆ ಸಿಗಾಕ್ಸ್ತಿದ್ದಾರೆ, ಷಡ್ಯಂತರ. ಪ್ರಜ್ವಲ್ ರೇವಣ್ಣ ಅವ್ರ ಲಾಯರ್ ಕೂಡ ವಾದ ಮಾಡಿದ್ರು, ಷಡ್ಯಂತರ. ಅಂದ್ರೆ ಏನು, ವಿಡಿಯೋ ಮಾಡೋ ಸಂದರ್ಭದಲ್ಲೂ ಕೂಡ ಯಾರೋ ಹಿಪ್ನೋಟೈಸ್ ಮಾಡಿ ನೀನು ವಿಡಿಯೋ ಮಾಡ್ಕೋ ಅಂತ ಹೇಳಿ ಷಡ್ಯಂತರ ಮಾಡಿದ್ರು. ಹೀಗೆ ಅರ್ಥ ಮಾಡ್ಕೊಳ್ಬೇಕಾ ನಾವೆಲ್ಲ? ಷಡ್ಯಂತ್ರ ಆಗಿದ್ರೆ 1 ತಿಂಗಳು ಬೇಕಿತ್ತ ಇವ್ರು ಬಂದು ಹೇಳಲಿಕ್ಕೆ? ಅವತ್ತೇ ಬಂದು ಹೇಳಿರೋರಲ್ಲ ಷಡ್ಯಂತ್ರ ಇದು, ನಾನು ಕೋರ್ಟ್ ಮುಂದೆ ನಿಲ್ತೀನಿ, ನ್ಯಾಯದಲ್ಲಿ ನಂಬಿಕೆ ಇದೆ ನನಗೆ ಅಂತ ಹೇಳಬೇಕಾಗಿತ್ತು. ಇದೆಲ್ಲ ಒಂದು ಡ್ರಾಮಾ. ಇವಾಗ ನೋಡಿ, ಎಲೆಕ್ಷನ್ ಕ್ಯಾಂಪೇನು ನಿನ್ನೆ ಮುಕ್ತಾಯ ಆಯಿತು. ಇವಾಗ ಏನೇ ಯಾವುದೇ ತೊಂದರೆ ಆಗೋದಿಲ್ಲ ಅವ್ರಿಗೆ. ಆಲ್ಮೋಸ್ಟ್ ಎಲ್ಲ 57 ಸೀಟ್ ನಾಳೆ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ಕ್ಯಾಂಪೇನ್ ಮುಕ್ತಾಯ ಆಗಿದೆ. ಈ ಇಂಪ್ಯಾಕ್ಟ್ ಎಲ್ಲೂ ಆಗೋದಿಲ್ಲ ಅಂತ ಗಮನಕ್ಕೆ ಬಂದಿದೆ. ಅದಕ್ಕೆ ತಕ್ಕಂಗೆ ಪ್ರಜ್ವಲ್ ರೇವಣ್ಣ ಅವರು ಪ್ರತ್ಯಕ್ಷ ಆಗಿದ್ದಾರೆ. ಇವಾಗ ಮುಂದಕ್ಕೆ ಏನಾಗುತ್ತೆ, ಅಡ್ವೊಕೇಟ್ಸ್ಗಳಿದ್ದಾರೆ, ಚೆನ್ನಾಗಿ ಹೇಳ್ತಾರೆ, ಕೋರ್ಟಲ್ಲಿ ಎವಿಡೆನ್ಸ್ ಸಬ್ಮಿಟ್ ಮಾಡಬೇಕು. ಇವಾಗ ಫಸ್ಟು ಅರೆಸ್ಟ್ ಆಗಿದ್ದಾರೆ, ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತಾರೆ, ಅದೆಲ್ಲ ಆಗುತ್ತೆ. ಕೋರ್ಟಲ್ಲಿ ಎವಿಡೆನ್ಸ್ ಫೈಲ್ ಮಾಡಬೇಕು. ಇವರು ಯಾವ ಲೆವೆಲ್ಗೆ ಆಲ್ರೆಡಿ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅಂದರೆ, ಆಲ್ರೆಡಿ ರೇವಣ್ಣ ಅವರು ಬೇಲ್ ಮೇಲೆ ಇದ್ದಾರೆ, ಕುಮಾರಸ್ವಾಮಿ ಅವರು ಹೊರಗಡೆ ಇದ್ದಾರೆ, ಅವರೆಲ್ಲ ತುಂಬ ಮೋಸ್ಟ್ ಪವರ್ಫುಲ್ ಪೀಪಲ್ ಇನ್ ಕರ್ನಾಟಕ.
ಅವರು ಈ ಎವಿಡೆನ್ಸ್ಗಳನ್ನ ಇನ್ಫ್ಲೂಯೆನ್ಸ್ ಮಾಡಿ ಇವಾಗ ಅದನ್ನು ಸುಳ್ಳು ಷಡ್ಯಂತ್ರ ಅಂತ ಹೇಳ್ಬಿಟ್ಟು ಎವಿಡೆನ್ಸ್ ಟೈಮಲ್ಲಿ ಎವಿಡೆನ್ಸ್ ಕೊಡದೆ ಹೋದರೆ ಕೋರ್ಟ್ ಅವ್ರನ್ನ ನಿರಪರಾಧಿಗಳನ್ನ ಡಿಕ್ಲೇರ್ ಮಾಡುತ್ತೆ. ಅದು ಮಾಡೋದಕ್ಕೆ ಇವ್ರು ಇವತ್ತಿಂದನೇ ಸ್ಕೆಚ್ ಹಾಕೊಂಡು ಮಾಡ್ತಾ ಇದ್ದಾರೆ ಹೊರತು ನನಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ. ಆದರೆ ಎವಿಡೆನ್ಸ್ ಮ್ಯಾನಿಪುಲೇಷನ್ ಆದರೆ ನ್ಯಾಯದಲ್ಲಿ ಕೂಡ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ SIT ಅವ್ರು ಏನು ತನಿಖೆ ಮಾಡ್ತಾರೆ, ಅವರು ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಸುನಿಲ್ ಸರ್ ಇದನ್ನ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಬಹುದು ಅಂತ ಹೇಳಿ ಆಲ್ರೆಡಿ ತುಂಬಾ ಡಿಲೇ ಆಗಿದೆ ಈ ಪ್ರಕರಣದಲ್ಲಿ. ನೋಡಿ, ನಾವು ಇಲ್ಲಿ ಒಂದು ವಿಚಾರವನ್ನು ದಯವಿಟ್ಟು ನಾನು ನಾಗರಿಕ ಸಮಾಜದ ನಾನು ಒಬ್ಬ ಈ ಸಮಾಜದ ವ್ಯಕ್ತಿಯಾಗಿ ಇಲ್ಲಿ ನಾನು ಈ ಪಕ್ಷ ಆ ಪಕ್ಷ ಅನ್ನೋ ವಿಚಾರವನ್ನ ಬದಿಗಿಟ್ಟು, ಅಫ್ಕೋರ್ಸ್ ನಾನು ಒಂದು ಪಕ್ಷದ ಒಂದು ಸರ್ಕಾರದ ಭಾಗವಾಗಿ ಮಾತಾಡ್ತಿದ್ರು ಕೂಡ ನನ್ನ ಜವಾಬ್ದಾರಿ ಮತ್ತು ನಮ್ಮೆಲ್ಲರ ಜವಾಬ್ದಾರಿ ನಿಜವಾಗ್ಲೂ ಯಾರಿಗೆ ಅನ್ಯಾಯ ಆಗಿದೆ ಅಥವಾ ಏನು ಸಂತ್ರಸ್ತೆಯರು ಯಾರಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸುವಂಥ ಕೆಲಸ. ಮುಂದೆ ಈ ರೀತಿ ಯಾರಿಗೂ ಆ ರೀತಿ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಆಗ್ರಹವನ್ನ ಒಂದು ನಮ್ಮ ಸರ್ಕಾರ ಅಂತಲ್ಲ, ಯಾವಾಗಲೂ SIT ಒಂದು ಯಾವುದೇ ಇವನು ನಮ್ಮ BJP ಸರ್ಕಾರ ಇನ್ನೊಂದಿದ್ರು ಈ ತರ ವಿಚಾರಗಳಲ್ಲಿ ಯಾವಾಗಲೂ ಸ್ಟಿಂಜೆಂಟ್ ಆಕ್ಷನ್ ಇರಬೇಕು. ಸ್ಟಿಂಜೆಂಟ್ ಆಕ್ಷನ್ ಅಂತ ಅಂದ್ರೆ ಮುಂದೆ ಒಬ್ರು ಈ ರೀತಿಯ ತಪ್ಪುಗಳನ್ನ ಮಾಡೋದಕ್ಕೂ ಎದುರ್ಕೊಳ್ಳುವಂತ ಇಡೀ ದಿನ ಇದರ ಅಪ್ಡೇಟ್ ಕೊಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ, ದಿಸ್ ಶುಡ್ ಬಿ ಅನ್ ಎಕ್ಸಾಂಪಲ್. ಮುಂದಿನ ದಿನಗಳಲ್ಲಿ ಒಬ್ಬ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿಯ ಮೇಲೆ ಆರೋಪ ಬಂದ ಸಂದರ್ಭದಲ್ಲಿ ನೋಡಿದ್ರೆ ಈ ಕೇಸ್ನಲ್ಲಿ ಹಿಂಗೆ ಪಾರದರ್ಶಕವಾಗಿ ತನಿಖೆ ಆಗಿತ್ತು ಅನ್ನೋ ರೀತಿಯಲ್ಲಿ ಒಂದು ಉದಾಹರಣೆ ರೀತಿಯಲ್ಲಿ ಇದಾಗಬೇಕು ಅಂತ ಹೇಳಿ ಆಸೆ ಪಡ್ತಿದ್ದೀವಿ, ಅಪೇಕ್ಷೆ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಈಗ ಸುನಿಲ್ ಅವರೇ, ಇಂಥ ಪ್ರಕರಣಗಳಲ್ಲಿ ನಾನು ಕೇಳ್ತಾ ಇದ್ದೆ ನೋಡಿ, ಡಿಲೇ ಅಂತ ಬಹಳಷ್ಟು ಆಗೋಗಿದೆ. ವರ್ಷಾನ್ಗಟ್ಲೆ ಹಿಂದಾಗಿದ್ದು ಅನ್ನೋ ಮಾತು ಒಂದ್ ಕಡೆ, ಈ ಆರೋಪಿ ಅಂತ ಗುರುತಿಸ್ಕೊಂಡಾತ 30ಕ್ಕೂ ಅಧಿಕ ದಿನಗಳು ವಿತ್ ದ ಪ್ರೈಮರಿ ಸೋರ್ಸ್ ಆ ಮೊಬೈಲ್ ಹಿ ವಾಸ್ ಅಬ್ಸ್ಕಾಂಡಿಂಗ್. ಇಷ್ಟೆಲ್ಲ ಆದ್ಮೇಲೆ ಎವಿಡೆನ್ಸ್ ನ ಕಲೆಕ್ಟ್ ಮಾಡೋದು ಎಷ್ಟು ಕಷ್ಟ ಮತ್ತೆ ಕಲೆಕ್ಟ್ ಮಾಡಲೇಬೇಕಾದ ಅನಿವಾರ್ಯತೆ ಎಷ್ಟಿದೆ ಅಂತ. ಮೇಡಮ್, ಈ ಕೇಸಲ್ಲಿ ಏನಾಗುತ್ತೆ, ಪ್ರಜ್ವಲ್ ರೇವಣ್ಣ ರಕ್ಷಣೆ ಮಾಡೋಕ್ಕೆ ರಾಷ್ಟ್ರಮಟ್ಟದ ನಾಯಕರಿಂದ ಹಿಡ್ಕೊಂಡು ಹಾಸನಲ್ಲಿ ಇದ್ರ ದೊಡ್ಡ ಮಟ್ಟಕ್ಕೆ ಒಂದು ದೊಡ್ಡ ಟೀಮ್ ವರ್ಕ್ ಮಾಡಿದೆ. ಹೇಗಪ್ಪ ಅಂದರೆ FIR 28ಗೆ ಆಗುತ್ತೆ, ಪ್ರಜ್ವಲ್ ಬಿಫೋರ್ ಒಂದಿನ 27ಕ್ಕೆ ಹೊರಡ್ತಾರೆ. ಈ ಕೇಸಲ್ಲಿ ನಿಜವಾಗ್ಲೂ ಅವ್ರು ತೊಂದರೆ ಆಗಿತ್ತು, ಫಾಲ್ಸ್ FIR ಆಗಿತ್ತಂದರೆ SIT ಮುಂದೆ ಬಂದವರು ಇದು ಎನ್ಕ್ವೈರಿ ಎದುರಿಸ್ಬೋದಾಗಿತ್ತು. ಆದರೆ ಏನು ಮಾಡ್ತಾರೆ, 35 ದಿನ ಏನಕ್ಕೆ ತಗೋತಾರಪ್ಪ ಅಂದರೆ, ಈ ಕೇಸಲ್ಲಿ 2975 ವಿಡಿಯೋಗಳು ರಿಲೀಸ್ ಆಗಿದೆ. ಇದ್ರ ಮೇಲೆ ಒಂದು FIR ಮೇಲೆ ನಾನೇನಾರ SIT ಸಿಕ್ಕ ಅನ್ನೋದಾದ್ರೆ ಮಲ್ಟಿಪಲ್ FIR ಆಗುತ್ತೆ. ಹಾಗಾಗಿ ಅವರ ಹಿಂದೆ ಇರ್ತಕ್ಕಂಥ ರಾಜಕೀಯ ಗುರುಗಳು ಅಥವಾ ಅವ್ರ ಹಿರಿಯರು ಈ ಕೇಸಲ್ಲಿ ಮಲ್ಟಿಪಲ್ FIR ಆಗೋದನ್ನು ತಡಿಬೇಕಾಗಿತ್ತು. ಹಾಗಾಗಿ ಅವ್ರನ್ನ ಹೊರಗಡೆ ಕಳಿಸಿದ್ರು. ಅವರು ಬಂದಂಥದ್ದು ಅವ್ರು ನೋಡಿ, ಜುಲೈ 15ಕ್ಕೆ ಮೇಡಮ್ ಅವರು ಒಂದು ಮಾಹಿತಿ ಕೊಡ್ತಾರೆ, ನಾನು ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಫ್ಲೈಟ್ ಕ್ಯಾನ್ಸಲ್ ಮಾಡ್ತಾರೆ. ಅರ್ಥ ಏನಪ್ಪ ಅಂದರೆ, ಇಲ್ಲಿರ್ತಕ್ಕಂಥ ಅವ್ರ ಲೀಗಲ್ ಟೀಮು ಅಥವಾ ಅವ್ರ ರಕ್ಷಕರು ಇನ್ನೂ ಇಲ್ಲಿ ಕ್ಲಿಯರ್ ಆಗಿಲ್ಲ, ಇಲ್ಲಿ ಬಂದರೆ ನೀನು ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ 35 ದಿನ ಇಲ್ಲಿ ಇಂಡಿಯಾ ಬರೋಕ್ಕೆ ಅವಕಾಶ ಕೊಡಲ್ಲ. ಸರ್ ಹೇಳ್ದಂಗೆ ಏನಾಗುತ್ತೆ, ಪ್ರಜ್ವಲ್ ರೇವಣ್ಣ ಅವರು NDA ಒಂದು ಭಾಗ ಆಗಿದ್ದರಿಂದ ಇದು ನಿನ್ನೆಗೆ ಬಹಿರಂಗ ಚುನಾವಣೆಗೆ ಲಾಸ್ಟ್ ಡೇಟ್ ಆಗಿತ್ತು. ಹಾಗಾಗಿ ಅವ್ರು ಬಂದಿದ್ದೆ ಆದರೆ ಆ ನ್ಯಾಷನಲ್ ಇಲೆಕ್ಷನ್ಗೆ ಅವ್ರಿಗೆ ತೊಂದರೆ ಆಗ್ತದಂತ ಅವರು ಕೂಡ ಅದನ್ನ ಪ್ರೆಸ್ ಮಾಡಿ ಕರ್ಸಕ್ಕೆ ಹೋಗ್ಲಿಲ್ಲ. ಅವರು ಇದು ಕೌಂಟರ್ ಕೊಡ್ಲಿಕ್ಕೆ ಬಿಜೆಪಿ ಅವ್ರು ಇರಬೇಕಾಗಿತ್ತು, ಬಟ್ ಬಂದಿಲ್ಲ ಅವರು ಅನ್ಫಾರ್ಚುನೇಟ್ಲಿ. ಹಿಂಗಲ್ಲ, ಎಲೆಕ್ಷನ್ಗೂ ಇದಕ್ಕೂ ಸಂಬಂಧ ಇಲ್ಲ, ಬರಲ್ಲ. ಅವ್ರಿಗೆ ನೈತಿಕತೆ ಏನಿದೆ? ಕೇವಲ ಇಲ್ಲಿವರೆಗೂ ಬಿಜೆಪಿ ಅಧಿಕಾರಕ್ಕೆ ಯಾವಾಗ್ಲೂ ಅವರು ರಾಜಕೀಯ ಅಂದ್ರೆ ಯಾರೋ ಸಾವಿನಲ್ಲಿ ರಾಜಕೀಯ ಮಾಡೋದನ್ನ ಕಲ್ತಿರೋದ್ರಲ್ಲಿ ಈಗ ಸಂತ್ರಸ್ತರಿಗೆ ನ್ಯಾಯ ಒದಗಿಸುವಂತ ಕೆಲಸ ಇವರಿದ್ದಾಗ ಆಗ ಆಕ್ಚುಲಿ ಏನೋ ಮಾಡ್ಬೇಕಾಗಿತ್ತು, ಅದನ್ನು ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಇವತ್ತು ಓಪನ್ ಸ್ಪೇಸ್ ರಘು ದೊಡ್ಡೇರಿ ಅವರೇ, ಯಾಕಂತಂದ್ರೆ ಕೌಂಟರ್ ಮಾಡ್ಲಿಕ್ಕೆ ಬಿಜೆಪಿ ಅವರಿಲ್ಲ, ತಪ್ಪು ನಮ್ದಲ್ಲ. ನಾವು ಈಗಲೂ ಕೂಡ ಇಲ್ಲಿ ಸ್ಪೇಸ್ ಇದೆ ನೋಡಿ, ನನ್ನ ಅಕ್ಕಪಕ್ಕ ಎರಡೂ ಸ್ಪೇಸ್ ಇದೆ, ಒಂದ್ ಕಡೆ ಬಿಜೆಪಿ ಒಂದ್ ಕಡೆ JDS. ಈಗಲೂ ಕೂಡ ವೆಲ್ಕಮ್. ಇಲ್ಲ ಝೂಮ್ ಅಲ್ಲಿ ಕನೆಕ್ಟ್ ಆಗ್ತೀರಾ, ಅದಕ್ಕೂ ಕನ್ಫರ್ಮ್ ವೆಲ್ಕಮ್ ನಿಮ್ಗೆ. ಬಟ್ ಬರಲ್ಲ, ಬಿಜೆಪಿ ಅವರಾಗ್ಲಿ JDS ನವರಾಗ್ಲಿ ಅದು ಮಾಡ್ಲಿಲ್ಲ, ಅದೊಂದು ದೌರ್ಭಾಗ್ಯ, ನಮ್ ಕಣ್ಣಿಗೆ ತಪ್ಪು ಅಂತ ಹೇಳಿ. ಚಿಕ್ಕ ಬ್ರೇಕ್ ನ ಸಮಯ, ಬ್ರೇಕ್ ಆದ್ಮೇಲೆ ಎಲ್ಲಿಗೆ ಹೋಗಿ ಮುಟ್ಟುತ್ತಿದ್ದು ಈಗ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿ ಅನ್ನೋ ವಿಚಾರದಲ್ಲಿ ಈಗ ನಡೀತಿರುವ ತನಿಖೆ ಇದೆಯಲ್ಲ, ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದೆಯಾ ಅಥವಾ ಈಗಲೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಲೂಪ್ ಹೋಲ್ಗಳು ಬಾಕಿ ಉಳಿದು ಬಿಟ್ಟಿದೆಯಾ?